ನಮ್ಮ ಹಿರಿಯರು ಮಾಡ್ತಿದ್ದಂತಹ ಅತ್ಯಂತ ಪುರಾತನವಾದ ಮೆಂತೆ ಗಂಜಿ ಇದು. ತುಂಬಾನೇ ಸಿಂಪಲ್ ಆಗಿದೆ. ಕೆಲವು ಇಂಗ್ರೀಡಿಯೆಂಟ್ ಹಾಕಿ ಮಾಡಿದ್ದೇನೆ. ಅದೇ ಮೆಂತೆ ಗಂಜಿಯನ್ನ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ತೋರಿಸಿಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇನ್ನೇನು ಆಟಿ ಬಂತಲ್ಲ, ಆಟಿ ಕಷಾಯ ಎಲ್ಲ ಕುಡಿದಾದ ನಂತರ ನಮ್ಮನೆಯಲ್ಲಿ ಮೆಂತೆ ಗಂಜಿ ಮಾಡ್ತೇವೆ ನಾವು. ಆ ಮೆಂತೆ ಗಂಜಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಮೆಂತೆಯನ್ನು ಒಂದು 7 ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ ನೋಡಿ. ಒಳ್ಳೆ ನಂದಿದೆ. ಒಂದು 5 ರಿಂದ 6 ಸ್ಪೂನ್ ಮೆಂತೆ ತಗೊಂಡ್ರೆ ಸಾಕು. 1 ಲೋಟದಷ್ಟು ಊಟದಕ್ಕೆನೆ ತಗೊಂಡಿದ್ದೇನೆ. ಚಂದ ತೊಳೆದಿಟ್ಟಿದ್ದೇನೆ ನೋಡಿ. ನಾನಿಲ್ಲಿ 1 ಲೋಟ ಅಕ್ಕಿಗೆ 2.25 ಲೋಟ ನೀರು ಸೇರಿಸ್ತೇನೆ. ಆ ನೀರನ್ನು ಫಸ್ಟಿಗೆ ಕುದಿಸ್ತೇನೆ. ನೀರು ಸರಿ ಕುದಿದ ಮೇಲೆ ನಂತರ ಅಕ್ಕಿಯನ್ನು ಸೇರಿಸುವ. ನೋಡಿ, ನೀರು ಸರಿ ಕುದೀತಾ ಉಂಟು. ಇವಾಗ ಅಕ್ಕಿಯನ್ನು ಸೇರಿಸುವ. ಹಾಗೆಯೇ ನೋಡಿ, ಮೆಂತೆಯನ್ನು ಕೂಡ ಇವಾಗ ಸೇರಿಸುವ. ಮೆಂತೆಯನ್ನು ನಾವು ನೆನೆಸಿಟ್ಟಿದ್ರಿಂದ ಅದು ಬೇಗ ಬೇಯ್ತದೆ. ಅದಕ್ಕೋಸ್ಕರ ಹಿಂದಿನ ದಿವಸನೇ ನೆನೆಸಿಡುದು. ಅಕ್ಕಿ ಮತ್ತೆ ಮೆಂತೆ 2 ಕೂಡ ಒಟ್ಟಿಗೆ ಬೇಯಬೇಕು. ಅಕ್ಕಿ ಮತ್ತೆ ಮೆಂತೆಯನ್ನು ಸರಿ ಮಿಕ್ಸ್ ಮಾಡುವ. ನಂತರ ಅದರಷ್ಟಕ್ಕೆ ಅದು ಬೇಯ್ತದೆ. ಒಂದು 15 ನಿಮಿಷ ಆದರೂ ಮೀಡಿಯಂ ಉರಿಯಲ್ಲಿ ಬೇಯಿಸಬೇಕು. ಅಕ್ಕಿ ಮತ್ತೆ ಮೆಂತೆ ಬೇಯ್ತಾ ಇದೆ. ನಾನು ಅದರ ಮಧ್ಯದಲ್ಲಿ ಒಂದು ತೆಂಗಿನ ಹಾಲನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ತೇನೆ. ಒಂದು ಮೀಡಿಯಂ ಸೈಜ್ನ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೆ. ಅದರ ಹಾಲನ್ನು ತೆಗೆಯುವ. ಮೆಂತೆ ಗಂಜಿಗೆ ಲಾಸ್ಟಿಗೆ ಹಾಲನ್ನು ಸೇರಿಸಿ ಮತ್ತೆ ಕುದಿಸ್ಲಿಕ್ಕೆ ಉಂಟು. ಒಂದು 3/4 ಲೋಟದಷ್ಟು ನೀರನ್ನು ಸೇರಿಸ್ತೇನೆ. ನುಣ್ಣಗೆ ರುಬ್ಬಿ ಹಾಲನ್ನು ತೆಗೆಯುವ. ನಾನಿಲ್ಲಿ ಫಸ್ಟ್ ಹಾಲು ಮತ್ತು ಸೆಕೆಂಡ್ ತೆಂಗಿನ ಹಾಲನ್ನು ತೆಗೆದುಕೊಳ್ತೇನೆ. ಈ ಒಳ್ಳೆ ಗಟ್ಟಿ ಹಾಲನ್ನು ಲಾಸ್ಟಿಗೆ ಹಾಕಿದರೆ ಆಯಿತು. ಇನ್ನು ಸೆಕೆಂಡ್ ಹಾಲನ್ನು ಮತ್ತೆ ತೆಗೆಯುವ. ಇಲ್ಲಿ ನೋಡಿ, ತೆಂಗಿನ ಹಾಲು 3/4 ಲೋಟದಷ್ಟು ಸಿಕ್ಕಿತು. ಇದನ್ನು ಹಾಗೆ ಸೈಡಿಗೆ ತೆಗೆದಿಡುವ. ನೋಡಿ, ಇದು ಸೆಕೆಂಡ್ ಹಾಲು. ನೀರೆಲ್ಲ ಇಂಗುತ್ತಾ ಬಂತು ನೋಡಿ. ಇದಕ್ಕೆ ಇವಾಗ ಸೆಕೆಂಡ್ ಹಾಲನ್ನು ಹಾಕುವ. ಇನ್ನು ಅಕ್ಕಿ ಸರಿ ಬೇಯಬೇಕು. ತೆಂಗಿನ ಹಾಲಲ್ಲಿ ಸರಿ ಬೇಯಲಿ. ಹಾಲು ಹಾಕಿದ ನಂತರ ಸರಿ ಮಿಕ್ಸ್ ಮಾಡುವ. ನಾವಿಲ್ಲಿ ಊಟದಕ್ಕೆ ಹಾಕಿದರೆ ಕೂಡ ಅದು ಸರಿ ಬೇಯಬೇಕು, ಗಂಜಿ ಥರ ಆಗಬೇಕು. ಹಾಗಾಗಿ ನಾನು ನೀರು ಸೇರಿಸಿದ ನಂತರ ಸ್ವಲ್ಪ ಬೆಂದಾದ ನಂತರ ತೆಂಗಿನ ಹಾಲನ್ನು ಸೇರಿಸ್ತಿದ್ದೇನೆ, ಸರಿ ಬೇಯಿಸ್ಲಿಕ್ಕೆ ಬೇಕಾಗಿ. ನಮ್ಮ ತುಳುನಾಡಿನಲ್ಲಿ ಆಟಿ ಕಷಾಯ ಸೇವಿಸಿದ ನಂತರ ಮೆಂತೆ ಗಂಜಿ ಮಾಡುವ ಕ್ರಮ. ಅಂದರೆ ಕಷಾಯ ತುಂಬ ಕಹಿ ಇರ್ತದೆ. ಮೆಂತೆ ಗಂಜಿಯನ್ನು ಅದೇ ಟೈಮಿಗೆ ನಾವು ಸೇವಿಸಿದರೆ ನಮ್ಮ ದೇಹದ ಉಷ್ಣತೆಯನ್ನು ಸಮತೋಲನ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಇದು. ಇವಾಗ ಮಳೆಗಾಲ ಅಲ್ಲ, ಮಳೆಗಾಲದಲ್ಲೆಲ್ಲ ತುಂಬ ಶೀತ ಜ್ವರ ಎಲ್ಲ ಬರ್ತಾ ಇರ್ತದೆ. ಅವಾಗ ಈ ಥರ ಮೆಂತೆ ಗಂಜಿ ಮಾಡಿ ಸೇವಿಸಿದರೆ ಆ ದೇಹದ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆ ನಮ್ಮ ಹಿರಿಯರೆಲ್ಲ ಅದಕ್ಕೋಸ್ಕರ ಈ ಆಟಿ ಕಷಾಯ ಸೇವಿಸಿದ ನಂತರ ಮೆಂತೆ ಗಂಜಿ ಮಾಡಿ ಸೇವಿಸ್ತಾ ಇದ್ರು ನೋಡಿ. ಇವಾಗ ನಾನು ಬೆಲ್ಲವನ್ನು ಹಾಕೊಳ್ತಿದ್ದೇನೆ. ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಬೆಲ್ಲ. ಆಟಿ ಕಷಾಯ ಕುಡಿದು ಬಾಯಿಯೆಲ್ಲ ಕಹಿ ಕಹಿ ಆಗಿರ್ತದಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಇದು ಸರಿ ಮಿಕ್ಸ್ ಮಾಡುವ. ಮೆಂತೆ ಗಂಜಿ ಸ್ವಲ್ಪ ಸ್ವೀಟ್ ಎಲ್ಲ ಇದ್ದರೆ ಅದು ಒಳ್ಳೆಯದಾಗ್ತದೆ. ಹಾಗೆ ಸಪ್ಪೆ ಸಪ್ಪೆ ತಿನ್ನೋದಕ್ಕಿಂತ ಬೆಲ್ಲ ಎಲ್ಲ ಹಾಕಿದರೆ ರುಚಿ ಜಾಸ್ತಿ. ಇನ್ನು ಇದಕ್ಕೆ ನಾವು ತೆಗೆದಿಟ್ಟಂತಹ ಫಸ್ಟ್ ಹಾಲನ್ನು ಸೇರಿಸುವ. ದಪ್ಪ ತೆಂಗಿನ ಹಾಲು ನೋಡಿ. ಸ್ವಲ್ಪ ಉಪ್ಪನ್ನು ಸೇರಿಸುವ. ಸರಿ ಮಿಕ್ಸ್ ಮಾಡುವ. ನೋಡಿ, ಸ್ವಲ್ಪ ಕುದಿಲಿ. ಅಲ್ಲಿಗೆ ಆಯಿತು ನಮ್ಮ ಗಂಜಿ. ಮೆಂತೆ ಗಂಜಿ ಹೇಗೆ ಬಂದಿದೆ ನೋಡಿ. ನಮ್ಮ ಕಷಾಯ ಕುಡಿದಾದ ನಂತರ ಈ ಮೆಂತೆ ಗಂಜಿಯನ್ನು ತಿನ್ನಬೇಕು. ಭಾರಿ ರುಚಿ ಆಗ್ತದೆ. ಆವಾಗ ನಮ್ಮ ಕಷಾಯದ ಕಹಿ ಎಲ್ಲ ಹೋಗ್ತದೆ. ನೋಡಿದಲ್ಲ ಫ್ರೆಂಡ್ಸ್, ಕೇವಲ ಕೆಲವೇ ಬಗೆಯ ಇಂಗ್ರೀಡಿಯೆಂಟ್ ಹಾಕಿ ಮೆಂತೆ ಗಂಜಿ ನಾನು ಯಾವ ರೀತಿ ಸಿಂಪಲ್ ಆಗಿ ಮಾಡಿದೆ ಅಂತ ಹೇಳಿ. ನೀವು ಕೂಡ ಆಟಿ ಕಷಾಯ ಕುಡಿಯಿರಿ, ಹಾಗೆಯೇ ಈ ಮೆಂತೆ ಗಂಜಿನ ಸೇವಿಸಿ. ಭಾರಿ ರುಚಿ ಇರ್ತದೆ, ಹೆಲ್ತಿ ಕೂಡ ಭಾರಿ ಒಳ್ಳೆಯದು. ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಇದೇ ರೀತಿ ನಾನು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.